ಸರಕಾರಿ ನೆಮ್ಮದಿ ಕೇಂದ್ರಗಳು ಬಡವರ ರಕ್ತ ಹೀರುವ ಕೇಂದ್ರಗಳಾಗಿವೆ. ಹಣ ಕೊಟ್ಟರೆ ಮಾತ್ರ ಇಲ್ಲಿ ಸರಳ ಕೆಲಸ ಆಗುತ್ತವೆ. ಒಂದು ಎಸ್ಟಿಗೊಂಡ ಸರ್ಟಿಫಿಕೇಟ್ಗೆ 3 ರಿಂದ 4 ಸಾವಿರ ಫಿಕ್ಸ್. ಕಮಠಣ ನೆಮ್ಮದಿ ಕೇಂದ್ರದ ಕರ್ಮಕಾಂಡದ ಕಥೆಯಿದು. ಹೌದು ವೀಕ್ಷಕರೇ, ಸರಕಾರದ ಕೆಲಸ ದೇವರ ಕೆಲಸ ಅಂತಾರೆ. ನೀವು ನೋಡಬಹುದು, ಸರಕಾರಿ ಕಚೇರಿಗಳಲ್ಲಿ ಗೋಡೆಗಳ ಮೇಲೆ ಇದನ್ನು ಬರೆದಿರುತ್ತಾರೆ. ಯಾವುದೇ ದಲ್ಲಾಳಿಗಳನ್ನು ಸಂಪರ್ಕಿಸಬಾರದು, ಇಲ್ಲಿ ಯಾರಿಗೂ ದುಡ್ಡು ಕೊಡಬೇಡಿ ಎಂದು ಹೇಳುತ್ತಾರೆ. ಆದರೆ ಈ ಕೆಳ ಹಂತದ ಸಿಬ್ಬಂದಿಗಳು ಸರ್ಕಾರದ ಆದೇಶಕ್ಕೆ ಕವಡೆ ಕಿಮ್ಮತ್ತು ಕೊಡೋದಿಲ್ಲ ಅನ್ನೋದಕ್ಕೆ ಕಮಠಣ ನೆಮ್ಮದಿ ಕೇಂದ್ರದ ಉದಾಹರಣೆ ಸಾಕು. ಇಲ್ಲ ನಾವು ಥೋಡೆ ಕಂಪ್ನಿ ಕೆಲಸ ಮಾಡ್ತಾ ಹಿಡ್ದಕ್ಕೆ ಬರೋಕ್ಕಾಗಲ್ಲ. ಪೂರ ನೀವು ಡಾಕ್ಯುಮೆಂಟ್ಸ್ ನೋಡ್ರಿ, ಏನವ ಡಾಕ್ಯುಮೆಂಟ್ಸ್ ಪೇಪರ್ ಒಂದು ಬೋದೈತೆ ಶಾಲೆ ದಾಖಲೆ ದೇವನ ಎಲ್ಲ ರೇಷನ್ ಕಾರ್ಡ್ ಐ ಡಿ ಕಾರ್ಡ್ ಎಲ್ಲ ಒಂದು ಬೌಂಡ್ ಮಾಡಿಸ್ಕೊರಿ. ಅದ ಪೂರ ಎಲ್ಲ ಅದ. ಹಾಂ ರೀ, ಎಲ್ಲವರಿಗೆ ಬೌಂಡ್ ಮಾಡ್ತಾರೆ ಖಾಲಿ. ಬೌಂಡ್ ಒಂದು ಮಾಡಿಸ್ರಿ. ಮತ್ತು ಹಳೆ ಕಾಸ್ಟ್ ಆದ್ರೆ ತೆಗಿಂದ ಕಾಸ್ಟ್ ಹಾಂ ರೀ, ಅದ ಆಯ್ತು. ಅದೊಂದು ಕಾಪಿ ಜೆರಾಕ್ಸ್ ಹಚ್ಚಿರಿ, ಒಂದು ಫೋಟೋ ಹಚ್ಚಿರಿ, ತೊಗೊಂಡು ಒಂದು ಟಿ ಸಿ ಅದ ಏನಾರ ಹಚ್ಚಿರಿ. ಮನೆ ಫ್ಯಾಮಿಲಿ ಮೂರು ಮಾಡೋರು 3 ಅದಾವ. ಆಯ್ತು ಮಾಡ್ರಿ. ಎಷ್ಟು ಫೀಸ್ ಹೇಳಿದ್ರೆ ಗೊತ್ತೈತೆ. ಫೀಸ್ ಏನ್ರ ಪೂರ ಮಾಡ್ಕೊಟ್ಟು ಪೂರನೇ ಮಾಡ್ಕೊಟ್ಟು ಎಲ್ಲ ಪೇಪರ್ ತಗೊಂಡ್ಬಿಟ್ರಿ, ಪೂರ ಮಾಡಿಸ್ಕೊಳ್ಳ. ನೀವು ಫೀಸ್ ಹೇಳಿದ್ರೆ ನಾ ಎದು ಕಡಿತಾರೆ. ನಮ್ಮ ಕಾಕರ ಮಕ್ಕಳು ಆಡವು ನಮಗೆ ಫೀಸ್ ಒಮ್ಮೆ ತಮ್ಮ ಕೂಡ ಮಾಡ್ಬೇಕು. ಎಷ್ಟು ಫೀಸ್? ಪೇಪರ್ ತೊಗೊಂಡ್ರೆ ಹಾಕಿ ಕಳ್ಕೊಂಡು ಫೀಸ್ ಹೇಳಿದ್ರೆ ಅವ್ರಿಗೆ ಹೇಳಕತ್ತೀರಿ, ಅವ್ರಿಗೆ ಹೇಳಕತ್ತೀರಿ, ನಮ್ಮ ಕಾಕವ್ರಿಗೆ ಹೇಳಕತ್ತೀವಿ. ಯಾವ್ದು ಇಲ್ಲೇ ಅವ್ರು ಇದೆ ಕಮ್ಮಣದೇ ಹೇಳ್ರಿ. 3,500 ಬರ್ತಾವ. ಬಂದು 3,500 ಸಡ್ಕೊಂಡು ತಿನ್ರಿ. 3,500 ಬರ್ತಾವ. ಬಂದು 3,500 ಸಡ್ಕೊಂಡು ತಿನ್ರಿ. 15-20 ದಿನ ಜಲ್ದಿಗೆ ಆಗ್ಬೋದು. ಹಾಂ ರೀ. ಇನ್ನೊಂದು ಟೈಮ್ ತೊಗೊಳಕಂದ್ರೆ ಒಂದು 20 ದಿನ ಒಳಗೆ 15 ದಿನ ಹಾಂ ರೀ, ತೊಗೊಂಬರ್ತಾವ್ರಿ ನಾವು ಡಾಕ್ಯುಮೆಂಟ್ಸ್. ಈ ರೀತಿಯ ಅನೇಕ ಕರ್ಮಕಾಂಡಗಳು ನೋಡಲು ಸಿಗುತ್ತವೆ. ಈಚೆಗೆ ತಲಾಟಿಯೊಬ್ಬರ ಕರ್ಮಕಾಂಡ ಕದಂಬ ಸುದ್ದಿ ಪ್ರಕಟಿಸಿತ್ತು. ತಹಸೀಲ್ದಾರರು, ಜಿಲ್ಲಾಧಿಕಾರಿ ಅವರು ಇತ್ತ ಗಮನ ಹರಿಸಿ ಕ್ರಮ ಕೈಗೊಳ್ಳುವವರೇ ಕಾದು ನೋಡೋಣ.